ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಉದ್ದಿನ ಬೇಳೆ ಉಪಯೋಗಿಸ್ಕೊಂಡು ಅಮೃತದಂತಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಯಾಕಂದರೆ ತಿನ್ನೋದಕ್ಕೆ ಎಷ್ಟು ರುಚಿಯಾಗಿದೆಯೋ ಅಷ್ಟೇ ಹೆಲ್ದಿ ಕೂಡ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ನೋಡಿ, ಒಂದು ಉದ್ದಿನ ಬೇಳೆ ನಾನಿಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಇದು ಚೆನ್ನಾಗಿ ತೊಳೆದು ಒಣಗಿಸಿಟ್ಟಿರುವಂತಹ ಉದ್ದಿನ ಬೇಳೆ. ನೋಡಿ, ಅರ್ಧ ಕಪ್ ಇದೆ ಇದರಲ್ಲಿ. ಅಂದರೆ ಇದು ನಮಗೆ ತಟ್ಟಂತ ಮಾಡ್ಬೋದು, ನೆನೆಸಿಡಬೇಕು ಆ ರೀತಿ ಏನಿಲ್ಲ. ಜಸ್ಟ್ ಅದನ್ನು ತೊಳೆದು ರೆಡಿ ಮಾಡಿಟ್ರೆ ಸಾಕು ನಾವು. ನೋಡಿ, ಇದನ್ನೊಂದು ಪ್ಯಾನಲ್ಲಿ ಹಾಕೊಂಡು ಚೆನ್ನಾಗಿ ಹುರಿಬೇಕು. ಹುರಿದಂದ್ರೆ ಅದರ ಕಲರ್ ಎಲ್ಲ ಚೇಂಜ್ ಆಗಿ ಬರಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವಾ, ಒಂದು ಕೆಂಪು ಕೆಂಪಗಾಗುತ್ತಲ್ವಾ, ಅಷ್ಟು ಹೊತ್ತು ಇದನ್ನ ಹುರಿಬೇಕು. ಹಾಗಿದ್ರೆ ಮಾತ್ರ ಒಳ್ಳೆ ಫ್ಲೇವರ್ ಸಿಗೋದು ನಮಗೆ. ನೋಡಿ, ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ. ಸಾಕು, ಇನ್ನು ನಾವು ಸ್ಟವ್ ಆಫ್ ಮಾಡ್ಬೋದು. ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ಆರಬೇಕು. ಫುಲ್ಲಾಗಿ ಆರಿದ ಮೇಲೆ ನೆಕ್ಸ್ಟ್ ಇದನ್ನು ನೋಡಿ, ಇವಾಗ ಫುಲ್ಲಾಗಿ ಹುರ್ಕೊಂಡಿದ್ದೀನಿ. ಇದು ಫುಲ್ಲಾಗಿ ಆರಬೇಕು. ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಇನ್ನು ಇದನ್ನು ಹುಡಿ ಮಾಡಿ ತರ್ತೀನಿ. ನುಣ್ಣಗೆ ಹುಡಿ ಮಾಡಬೇಕು, ಸ್ವಲ್ಪನೂ ತರಿ ತರಿ ಇರಬಾರ್ದು. ನೋಡಿ, ಫೈನ್ ಆಗಿ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸಾಸ್ ಪ್ಯಾನ್ ತಗೊಳ್ಳಿ. ಅದಕ್ಕೆ ಅರ್ಧ ಕಪ್ ಬೆಲ್ಲದ ಹುಡಿ ತಗೊಂಡಿದ್ದೀನಿ. ಅದಕ್ಕೆ ಪುನಃ ಅರ್ಧ ಕಪ್ ನೀರು ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದನ್ನು ಸ್ವಲ್ಪ ಕರಗಿಸ್ಬೇಕು. ಪಾಕ ಬರಬೇಕು ಆ ಥರ ಏನಿಲ್ಲ. ಬೆಲ್ಲ ಹುಡಿ ಚೆನ್ನಾಗಿ ಕರಗಿ ಮಿಕ್ಸ್ ಆಗಿ ಸಿಕ್ಕಿದ್ರೆ ಸಾಕು ನಮಗೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ, ಎಲ್ಲ ಕರಗಿ ನೀಟಾಗಿ ಸಿಕ್ಕಿದೆ ನಮಗೆ. ನೋಡಿ, ಈ ರೀತಿ ಇದೆ, ಸಾಕು. ಇದು ಕೂಡ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಬಿಸಿ ಬಿಸಿಯಾಗಿ ಇರಬೇಕಿದು. ಆಮೇಲೆ ಇಲ್ಲಿ ಒಂದು 3/4 ಕಪ್ಪಿನಷ್ಟು ಹಾಲು ಮೊದಲೊಂದು ಪ್ಯಾನಿಗೆ ಹಾಕೊಂಡ್ಬಿಟ್ಟು ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಇದು ಹಾಲು ಚೆನ್ನಾಗಿ ಬಿಸಿಯಾಗಿ ಬರಬೇಕು. ಇನ್ನು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ನಾವು ರೆಡಿ ಮಾಡಿಟ್ಟಿರುವಂತಹ ಉದ್ದಿನ ಬೇಳೆ ಹುಡಿ ಇದೆಯಲ್ವಾ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಈ ಉದ್ದಿನ ಬೇಳೆ ಚೆನ್ನಾಗಿ ಇದರಲ್ಲಿ ಬೇಯಬೇಕು ಒಂದ್ಸಲ. ನೋಡಿ, ಇದೇ ರೀತಿ ಕೈ ಆಡಿಸ್ತಾ ಇರಬೇಕು. ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಬೇಗ ತಳ ಹಿಡಿದು ಬಿಡುತ್ತೆ. ನೋಡಿ, ಫುಲ್ಲಾಗಿ ಮಿಕ್ಸ್ ಆಗಿ ಸಿಕ್ಕಿದೆ ನಮಗೆ. ಇನ್ನು ಸ್ವಲ್ಪ ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿದ ಮೇಲೆ ಈ ಬೆಲ್ಲದ ಪಾಕ ಹಾಕ್ಕೊಳ್ಳಿ. ಇಲ್ಲಿ ನಾನು ಆಫ್ ಮಾಡಿರೋದು ಯಾಕಂದರೆ ಅದು ನಾವು ಮಿಕ್ಸ್ ಮಾಡುವಾಗ ಬೇಗ ಗಟ್ಟಿ ಆಗುತ್ತೆ ಅಲ್ವಾ. ಮೊದಲೊಂದ್ಸಲ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಸ್ಟವ್ ಆನ್ ಮಾಡಿದರೆ ಸಾಕು. ನೋಡಿ, ಈ ರೀತಿ ಬರಬೇಕು. ಇನ್ನು ಸ್ಟವ್ ಆನ್ ಮಾಡ್ಕೊಳ್ಳಿ. ನಿಮಗೆ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಅಂತ ಅನಿಸಿದರೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡ್ಬೋದು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕೈ ಆಡಿಸ್ತಾ ಇರಬೇಕು. ತಳ ಬಿಟ್ಟು ಬರಬೇಕು. ನಿಮಗೆ ನಾನ್ ಸ್ಟಿಕ್ ಪ್ಯಾನಲ್ಲಾದರೆ ಬೇಗ ಬರುತ್ತೆ, ಇದು ನಾನ್ ಸ್ಟಿಕ್ ಅಲ್ಲ. ಅದ ಕಾರಣ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ತಳ ಬಿಟ್ಟು ಬರಬೇಕು. ಇಲ್ಲಿ ಸ್ವಲ್ಪ 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತೀನಿ. ಇಲ್ಲಿ ಇದಕ್ಕೆ ತುಪ್ಪದ ಅವಶ್ಯಕತೆ ಇಲ್ಲ, ನಾನಿದು ನಾನ್ ಸ್ಟಿಕ್ ಅಲ್ಲ ಅಲ್ವಾ, ತಳ ಹಿಡಿಬಾರ್ದು ಅಂತ 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇರೋದು. ಇನ್ನು ಇದೇ ರೀತಿ ಕೈ ಆಡಿಸ್ತಾ ಬನ್ನಿ. ನೋಡಿ, ಈ ರೀತಿ ಬರಬೇಕು, ಈ ಹದಕ್ಕೆ ಬರಬೇಕು. ಅಂದರೆ ನೋಡಿ, ಇವಾಗ ತಳ ಬಿಟ್ಟು ಬಂದಿದೆ. ನೋಡಿ, ಇದರಲ್ಲೂ ಕೂಡ ಎಷ್ಟು ಕರೆಕ್ಟಾಗಿ ಬಿಟ್ಟು ಬಂದಿದೆ ಅಂತ. ನಾನ್ ಸ್ಟಿಕ್ ಅಲ್ಲಾದರೆ ಕರೆಕ್ಟ್ ಬರುತ್ತೆ ಅಲ್ವಾ, ಕರೆಕ್ಟ್ ಗೊತ್ತಾಗುತ್ತೆ. ನಾನು ಇಲ್ಲಿ ನಾನ್ ಸ್ಟಿಕ್ ಅಲ್ಲ ಇಲ್ಲಿ ಉಪಯೋಗಿಸಿರೋದು. ಸಾಕು, ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ತುಪ್ಪ ಸವರಿದ ಬಾಳೆ ಎಲೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ಬಿಟ್ಟು ಇನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಫೋಲ್ಡ್ ಮಾಡಿ ತಗೊಂಡ್ರೆ ಆಯಿತು. ಸೂಪರ್ ಆಗಿರುವಂತಹ ಒಂದು ಉದ್ದಿನ ಕಾಳು ಉಪಯೋಗಿಸ್ಕೊಂಡು ಮಾಡಿರುವಂತಹ ಬರ್ಫಿ ನೋಡಿ, ಇದು ರೆಡಿ ಆಗಿದೆ. ಇದು ಮಕ್ಕಳಿಗೂ ತಿನ್ಬೋದು, ದೊಡ್ಡವರಿಗೆಲ್ಲರಿಗೂ ಕೂಡ ಒಂದು ಹೆಲ್ದಿ ಆಗಿರುವಂಥ ಒಂದು ಸ್ವೀಟ್ ಅಂತಾನೆ ಹೇಳ್ಬೋದು. ಎಡೆಗೆ ಈ ರೀತಿ ಮಾಡಿಕೊಟ್ರೆ ಒಳ್ಳೆಯದು ನಮಗೆ ಹೆಲ್ತಿಗೆ. ಉದ್ದಿನ ಬೇಳೆ ಎಲ್ಲರಿಗೂ ಗೊತ್ತು ಎಷ್ಟು ಹೆಲ್ದಿ ಆಗಿರುವಂಥ ಒಂದು ಬೇಳೆ ಅಂತ. ಇನ್ನು ನೋಡಿ, ಇದನ್ನು ಸ್ವಲ್ಪ ಆರಿದ ಮೇಲೆ ಈ ರೀತಿ ಶೇಪ್ ಮಾಡಿಕೊಂಡು ಕಟ್ ಮಾಡ್ಬೋದು. ಚಾಕುವಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕಟ್ ಮಾಡಿದರೆ ಈಸಿಯಾಗಿ ಕಟ್ ಮಾಡೋದಕ್ಕಾಗುತ್ತೆ, ಅಂಟಲ್ಲ. ನೋಡಿ, ಎಷ್ಟು ಕರೆಕ್ಟಾಗಿ ಕಟ್ ಮಾಡೋದಕ್ಕೂ ಕೂಡ ಬರುತ್ತೆ ಅಂತ. ಇದನ್ನು ಪೀಸ್ ಆಗಿ ಸರ್ವ್ ಮಾಡ್ಬೋದು. ನೋಡಿ, ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಆಮೇಲೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ. ಇನ್ನೊಂದು ಹೆಲ್ದಿ ಆಗಿರೋ, ವೆರೈಟಿ ಆಗಿರೋ, ಟೇಸ್ಟಿ ಆಗಿರೋ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.